ನಾಯಕತ್ವ ಬದಲಾವಣೆ, ಸಂಪುಟ ಪುನರಚನೆ ಎರಡು ವಿಚಾರಗಳ ಬಗ್ಗೆ ಮಾತನಾಡಬಾರದು, ಬಾಯಿ ಮುಚ್ಚಿಕೊಂಡು ಇರಬೇಕು ಅಂತ ಹೇಳಿ ಸಚಿವ ಬೋಸರಾಜು ಅವರ ಹೇಳಿಕೆ. ಹೈಕಮಾಂಡ್ ಈ ವಿಚಾರದ ಬಗ್ಗೆ ತೀರ್ಮಾನ ಮಾಡುತ್ತೆ, ಸ್ವಪಕ್ಷದವರು ವಿರುದ್ಧವೇ ಬೆಂಕಿ ಉಗುಳುವಂತಹ ಸಚಿವ ಬೋಸರಾಜು ಅವರು. ನಾಯಕತ್ವ ಬದಲಾವಣೆ, ಸಂಪುಟ ಪುನರ್ರಚನೆ ಎರಡು ವಿಚಾರಗಳ ಬಗ್ಗೆ ಮಾತನಾಡಬಾರದು, ಬಾಯಿ ಮುಚ್ಚಿಕೊಂಡಿರಬೇಕು ಅಂತ ಹೇಳಿರುವಂತಹ ಸಚಿವ ಬೋಸರಾಜು. ಹೈಕಮಾಂಡ್ ಈ ವಿಚಾರದ ಬಗ್ಗೆ ತೀರ್ಮಾನವನ್ನ ಮಾಡುತ್ತೆ, ಸ್ವಪಕ್ಷದವರು ವಿರುದ್ಧವೇ ಬೆಂಕಿ ಉಗುಳಿದಂತಹ ಸಚಿವ ಬೋಸರಾಜು. ನಾನು 25 ವರ್ಷ ಕಾಂಗ್ರೆಸ್ನಲ್ಲಿ ವಿವಿಧ ಹುದ್ದೆಯಲ್ಲಿ ಕೆಲಸವನ್ನ ಮಾಡಿದ್ದೇನೆ, ಯಾವತ್ತೂ ನಾನು ಅಧಿಕಾರವನ್ನ ಕೇಳಲಿಲ್ಲ. ಅಧಿಕಾರ ಬೇಕು ಅಂತ ಹೇಳಿ ಬಯೋಡಾಟಾ ರೆಡಿ ಮಾಡಿಲ್ಲ. ಮಂತ್ರಿ ಆಗಬೇಕು ಅಂತ ಹೇಳಿ ನಾನು ಶಾಸಕ MLC ಆಗ್ಲಿಲ್ಲ. ಫೋನ್ ಮಾಡಿದ್ರು ಬಂದು ಮಂತ್ರಿ ಆದೆ. ಒಂದು ಪಕ್ಷ ಶಿಸ್ತಿನ ರೀತಿ ಇರಬೇಕು, 100 ವರ್ಷ ಇತಿಹಾಸವಿದೆ ನಮ್ಮ ಪಕ್ಷಕ್ಕೆ. ಯಾಕೆ ತುಪುಕ್ ಅಂತ ಉಗ್ದಿದ್ದಾರೆ, ಯಾಕೆ ಕಾಮನ್ ಸೆನ್ಸ್ ಇದ್ದವ್ರೆ ತಿಳ್ಕೊಂತಾರೆ. ಎಸ್, ಬೋಸರಾಜು ಅವರ ಮಾತು. ನಾಯಕತ್ವ ಬದಲಾವಣೆ ಮತ್ತು ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಬೇರೆ ಯಾರು ಈ ಬಗ್ಗೆ ಮಾತನಾಡದೆ ಬಾಯಿ ಮುಚ್ಕೊಂಡು ಇರಬೇಕು ಅಂತ ಹೇಳಿ ಸ್ವಪಕ್ಷದವರಾಗಿರುವಂತಹ ಬೋಸರಾಜು ಅವರು ಸ್ವಪಕ್ಷದವರಿಗೆ ಬೈದಿರುವಂಥದ್ದು, ಆಕ್ರೋಶ ಹೊರಹಾಕಿರುವಂತಹ ಘಟನೆ. ನಾಯಕತ್ವ ಬದಲಾವಣೆ ಮತ್ತು ಸಂಪುಟ ವಿಸ್ತರಣೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರ್ತಾರೆ ಅವರು. ಯಾರೇನು ಹೇಳಿದ್ರು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನೀವು ತೀರ್ಮಾನ ಮಾಡೋದಲ್ಲವೇ ಅಲ್ಲ, ನಾವು 25 ವರ್ಷ ಕಾಂಗ್ರೆಸ್ನಲ್ಲಿ ವಿವಿಧ ಹುದ್ದೆಯಲ್ಲಿ ಕೆಲಸವನ್ನು ಮಾಡಿದ್ದೇವೆ. ಯಾವತ್ತೂ ನಾನು ಅಧಿಕಾರವನ್ನು ಕೇಳಲಿಲ್ಲ. ಅಧಿಕಾರ ಬೇಕು ಅಂತ ಹೇಳಿ ಬಯೋಡಾಟಾ ರೆಡಿ ಮಾಡ್ಕೊಂಡು ಕೂತ್ಕೊಂಡಿಲ್ಲ. ಮಂತ್ರಿ ಮಾಡ್ತೀನಿ, ಮಂತ್ರಿ ಆಗು ಅಂತ ಹೇಳಿ ಫೋನ್ ಮಾಡಿದ್ರು ಜೈ ಅಂದೆ. ಒಂದು ಪಕ್ಷ ಶಿಸ್ತಿನ ರೀತಿಯಲ್ಲಿರಬೇಕು. 100 ವರ್ಷಗಳ ಕಾಲ ಇತಿಹಾಸ ಇದೆ ರೀ ಕಾಂಗ್ರೆಸ್ ಪಕ್ಷಕ್ಕೆ. ನಾವು ಮಾತನಾಡಿದ ಕೂಡಲೇ ಮಾಧ್ಯಮಗಳು ಕೇಳುತ್ತವೆ. ಪರಮೇಶ್ವರ್, ಮುನಿಯಪ್ಪ ಯಾರಿಗೆ ಪ್ರಶ್ನೆ ಕೇಳಿದ್ರು ಒಂದೊಂದು ಹೇಳಿಕೆ ಮಾಧ್ಯಮಗಳಿಗೆ ಹೇಳ್ತಾ ಇದ್ದಾರೆ. CM ಅವರು ಹೈಕಮಾಂಡ್ ಹೇಳಿದಂತೆ ಕೇಳ್ತೀನಿ ಅಂತ ಹೇಳಿದ್ದಾರೆ. DCM ಅವರು CM ಅಂದ್ರೆ ಹೇಳಿದ ಮೇಲೆ ಮುಗಿತು ಅಂತ ಹೇಳಿದ್ದಾರೆ. ಶಿಸ್ತಿನ ಪಕ್ಷದಲ್ಲಿ ಎಲ್ಲರೂ ಕೂಡ ಬಾಯಿ ಮುಚ್ಚಿಕೊಂಡಿರಬೇಕು. ಸ್ವಪಕ್ಷದವರಿಗೆ ಕಿವಿ ಮಾತನ್ನ ಅವ್ರು ಹೇಳಿದ್ದಾರೆ. ಹೈಕಮಾಂಡ್ ಇದೇ ಎಲ್ಲವರನ್ನ ನೋಡ್ಕೊಳ್ಳುತ್ತೆ. ಎಲ್ಲರೂ ಕೂಡ ಸರಿಯಲ್ಲ, ಶಾಸಕರಾಗಿ ಕೆಲಸ ಮಾಡಲಾಗುತ್ತೆ, ಮಂತ್ರಿಯಾಗಿ ಕೆಲಸ ಮಾಡಬೇಕು. ಇಲ್ಲದೆ ಹೋದ್ರೆ BJP ತರಹ ಕಾಂಗ್ರೆಸ್ ಕೂಡ 4 ಬಾಗ್ಲಾಗ್ಬಿಡುತ್ತೆ. ಅಶೋಕ್, ವಿಜಯೇಂದ್ರ, ಜೋಶಿಮಣ ಅಂದ ಹಾಗೆ ಕಾಂಗ್ರೆಸ್ನಲ್ಲೂ ಆಗ್ಬೇಕಾ? ಹೈಕಮಾಂಡ್ CM DCM ಹೇಳದ ರೀತಿ ಕೇಳಬೇಕು, ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೂತ್ಕೋಬೇಕು. ಜನರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ, ನಮ್ಮ ಸೇವೆ ಮಾಡಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಎಲ್ಲವನ್ನ ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ ಸಮಯ ಬಂದಾಗ ಹೇಳುತ್ತೇನೆ ಅಂತ ಹೇಳಿದೆ. ಹೈಕಮಾಂಡ್ ಈಗಾಗಲೇ ವಿಚಾರಗಳನ್ನು ಯೋಚನೆ ಮಾಡಿದೆ. ಇದೇ ರೀತಿ ಕಾದು ಕೂತ್ರೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ನೀವೇನು ಮಾತಾಡೋಕ್ಕಾಗತ್ತೆ? ಯಾವುದೇ ನಾಯಕರು ಮಾತನಾಡೋದು ಸರಿಯಲ್ಲ. ನಾವೆಲ್ಲರೂ ಕೂಡ ಬಾಯಿ ಮುಚ್ಕೊಂಡಿರಬೇಕು. ಯಾವುದೇ ಹೈಕಮಾಂಡ್ ಸಮಯ ಬಂದಾಗ ಹೇಳುತ್ತೆ, ಅದನ್ನು ಕೇಳಬೇಕಷ್ಟೇ. BJPಯ ರಾಷ್ಟ್ರೀಯ ಅಧ್ಯಕ್ಷರು ಮಾಡಲು ಆಗಿಲ್ಲ. ಅಮಿತ್ ಶಾ, ಮೋದಿ ಅವರು ಕೂಡ ಅದೇ ರೀತಿಯಾಗಿ ನಡ್ಕೊಳ್ತಾರೆ. ನಿಮ್ಗೇನು ಬಂದಿದೆ ಅಂತ ಹೇಳಿ ಅವರು ಕೂಡ ಮಾತನಾಡಿರುವಂಥದ್ದು. ಸೊ ಈ ರೀತಿಯಾಗಿ ತಮ್ಮ ವಿಚಾರಗಳನ್ನ ಹೊರಹಾಕಿದ್ದಾರೆ ಬೋಸರಾಜು ಅವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.